ಎಲ್ರಿಗೂ ನಮಸ್ಕಾರ. ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಆಗಿರ್ಬೋದು, ಗಂಧದ ಗುಡಿ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿಯನ್ನ ಪಡೆದಂತಹ ಜಿ ಕನ್ನಡದ ಹುಡುಗಿಯಾಗಿರ್ಬೋದು, ಈಗ ಕಲರ್ಸ್ ಕನ್ನಡದ ಚೆಲುವೆ ಸಂಜನಾ ಬುರ್ಲಿಗೆ ಕಂಕಣ ಭಾಗ್ಯ ಕೂಡು ಬಂದಿದೆ. ಸೊ ಹಾಗಾದ್ರೆ ವೈದ್ಯನೊಂದಿಗೆ ಪುಟ್ಟಕ್ಕನ ಮಗಳು ಸಂಜನಾ ಬುರ್ಲಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಆಕ್ಟಿಂಗ್ ಕಥೆ ಏನು, ಈ ಸೀರಿಯಲ್ ಇಂದ ಹೊರ ನಡೀತಾರ ಅಂದ್ರೆ ಗಂಧದ ಗುಡಿ ಸೀರಿಯಲ್ ಅಲ್ಲಿ ಮೇಜರ್ ರೋಲ್ ಅಲ್ಲಿ ನಟಿಸ್ತಾ ಇದ್ರೆ ಆ ಸೀರಿಯಲ್ ಇಂದ ಹೊರಗುಳಿತಾರ, ಯಾವಾಗ ಮದುವೆ, ಹುಡುಗ ಯಾರು, ವೃತ್ತಿ ಏನು, ಈಗೆಗೆ ಎಷ್ಟು ವರ್ಷ, ಇವೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜಿ ಕನ್ನಡದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಮಗಳಾಗಿ ನಟಿಸಿದಂತಹ ಸಂಜನಾ ಬುರ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿಯಾಗಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಂಜನಾ ಬುರ್ಲಿಗೆ ಸಿಕ್ಕಾಪಟ್ಟೆ ಹೆಸರು ತಂದುಕೊಡ್ತು. ಆ ಒಂದು ಧಾರಾವಾಹಿ ಸ್ನೇಹ ಪಾತ್ರದಲ್ಲಿ ನಟಿಸಿದಂತ ಸಂಜನಾಗೆ ಕಿರುತೆರೆ ವೀಕ್ಷಕರ ಮನೆ ಮಗಳಾಗಿದ್ದು ಕೂಡ ಹೌದು. ಆ ಮಟ್ಟಿಗೆ ಜನಪ್ರಿಯತೆ ಸಿಕ್ಕಿದ್ದು ಅಂತಂದ್ರೆ ಅದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಆ ಧಾರಾವಾಹಿಯಿಂದ ಆಚೆ ಬರ್ತಾರೆ. ಯಾಕೆ ಆಚೆ ಬಂದ್ರು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗತ್ತೆ. ಸ್ನೇಹ ನೇರ ನುಡಿ ಛಲ ಹಾಗೆ ಕಂಠಿಯ ಜೊತೆಗಿನ ಲವ್ ಸ್ಟೋರಿಯನ್ನ ಕಿರುತೆರೆ ವೀಕ್ಷಕರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಆದ್ರೆ ವೈಯಕ್ತಿಕ ಹಾಗೆ ಓದಿನ ಕಾರಣವನ್ನ ಕೊಟ್ಟು ಸಂಜನಾ ಬುರ್ಲಿ ಆ ಧಾರಾವಾಹಿಯಿಂದ ಆಚೆ ಬರ್ತಾರೆ. ಸುಮಾರು 1 ವರ್ಷಗಳ ಕಾಲ ಕಿರುತೆರೆಯಿಂದ ಕಂಪ್ಲೀಟ್ ಆಗಿ ಒಂದು ಬ್ರೇಕ್ ಅನ್ನ ಪಡ್ಕೊಳ್ತಾರೆ. ಅದಾದ ಮೇಲೆ ಗಂಧದ ಗುಡಿ ಧಾರಾವಾಹಿ ಮೂಲಕ ಮತ್ತೆ ಎಂಟ್ರಿ ಕೊಡ್ತಾರೆ. ಸೊ ಯಾವಾಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಂಜನಾ ಆಚೆ ಉಳಿತಾರೋ ಎಲ್ಲರೂ ಕೂಡ ಸಂಜನಾ ಇಲ್ಲದೆ ನಾವು ಆ ಧಾರಾವಾಹಿಯನ್ನ ನೋಡಲ್ಲ ಅನ್ನುವಂತ ಅಭಿಪ್ರಾಯವನ್ನ ಕೂಡ ಕೊಟ್ಟಿದ್ರು. ಅಷ್ಟರ ಮಟ್ಟಿಗೆ ಜನರಿಗೆ ಆಕೆ ಇಷ್ಟ ಕೂಡ ಆಗಿದ್ರು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಸಂಜನಾ ಬುರ್ಲಿ ನಾಯಕಿಯಾಗಿ ಅತ್ಯುತ್ತಮವಾಗಿ ನಟಿಸ್ತಾ ಇದ್ದಾರೆ. ಈ ಸೀರಿಯಲ್ ಅಲ್ಲಿ ಮತ್ತೆ ಸಂಜನಾ ಬುರ್ಲಿಯನ್ನ ನೋಡಿ ವೀಕ್ಷಕರು ಇಷ್ಟಪಡ್ತಾ ಇದ್ದಾರೆ. ಇದೇ ಗ್ಯಾಪ್ ನಲ್ಲೇ ಸಂಜನಾ ಬುರ್ಲಿ ಸದ್ದಿಲ್ಲದೆ ಒಬ್ಬ ವೈದ್ಯರ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆತನ ಹೆಸರು ಏನು, ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಗಳನ್ನ ಕೂಡ ಹಂಚ್ಕೊಂಡಿದ್ದಾರೆ, ಫ್ಯಾನ್ಸ್ ವಿಶ್ ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಈಕೆ ಮದುವೆ ಆಗ್ತಿರುವಂತಹ ಹುಡುಗನ ಹೆಸರು ಬಂದು ಸಮರ್ಥ್ ಅಂತ. ಸೊ ಇವರು ವೈದ್ಯ ಕೂಡ ಹೌದು. ಸಂಜನಾ ಬುರ್ಲಿ ಬಹುಬೇಗನೆ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ನಟಿ ಸ್ನೇಹಿತರೆ. ಸೊ ಅವಕ್ಕೆ ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರಂತಂದ್ರೆ ಯಶಸ್ಸಿನ ಹಾದಿಯಲ್ಲಿ ಇರುವಾಗಲೇ ಸಂಜನಾ ಬುರ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿ ಆಗಿರೋದು ಸಾಕಷ್ಟು ಜನರಿಗೆ ಶಾಕಿಂಗ್. ಹಾಗಾದ್ರೆ ಆಕೆಗೆ ವಯಸ್ಸೆಷ್ಟು ಅನ್ನುವಂಥ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಸಂಜನಾ ಬುರ್ಲಿ ಎಲ್ಲೂ ಕೂಡ ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಬಗ್ಗೆ ಸುಳಿವನ್ನ ಕೂಡ ಕೊಟ್ಟಿಲ್ಲ. ದಿಢೀರನೆ ಏಕಾಏಕಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕೊಳ್ತಾರೆ ಸ್ನೇಹಿತರೆ. 25/1/2026 ಇವರು ಎಂಗೇಜ್ಮೆಂಟ್ ಮಾಡ್ಕೊಂಡಿರುವಂತಹ ದಿನಾಂಕ. ನಮ್ಮ ಜೀವನದ ಈ ಹೊಸ ಹೆಜ್ಜೆಗೆ ನನ್ನ ಎಲ್ಲ ಅಭಿಮಾನಿಗಳು ಹಾಗೆ ಫಾಲೋವರ್ಸ್ ಆಶೀರ್ವಾದ ಹಾಗೆ ಶುಭಾಶಯಗಳನ್ನ ಕೋರ್ತಿದ್ದೀನಿ ಅನ್ನುವಂತ ವಿಚಾರ ಆಗಿ ಒಂದು ಪೋಸ್ಟ್ ಅನ್ನ ಹಾಕೊಳ್ತಾರೆ. ಅದನ್ನ ನೋಡಿದ್ದೇ ತಡ ವೀಕ್ಷಕರೆಲ್ಲರೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಇಷ್ಟು ಬೇಗ ಮದುವೆನ ಅನ್ನುವಂತ ಕಮೆಂಟ್ ಅನ್ನ ಮಾಡ್ತಾರೆ. ಇನ್ನು ಸಮರ್ಥ್ ಅನ್ನೋರೊಂದಿಗೆ ಸಂಜನಾ ಬುರ್ಲಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ಇವರು ಮೂಲತಃ ವೃತ್ತಿಯಲ್ಲಿ ವೈದ್ಯರು ಸ್ನೇಹಿತರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯವರು MBBS MD ವೈದ್ಯರಾಗಿ ವೃತ್ತಿಯನ್ನ ಮಾಡ್ತಿದ್ದಾರೆ. ಈಕೆ ಕೂಡ ವೈದ್ಯೆ. ಸೊ ಸಂಜನಾ ಬುರ್ಲಿಯಂತೆ ಸಮರ್ಥ್ ಕೂಡ ಓಡಾಟ ಆಗಿರ್ಬೋದು, ಪ್ರಪಂಚ ಪರ್ಯಟನೆ ಆಗಿರ್ಬೋದು ಅತ್ತ ಒಂದಷ್ಟು ಆಸಕ್ತಿಯನ್ನ ಹೊಂದಿದ್ದಾರೆ. ಹಾಗೆ ಅಥ್ಲೀಟ್ ಕೂಡ ಆಗಿದ್ದಾರೆ. ಹ್ಯಾಂಡ್ಬಾಲ್ ಹಾಗೆ ಒಂದಷ್ಟು ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಇದೆ ಅನ್ನುವಂಥದ್ದು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು ಮದುವೆ ಯಾವಾಗ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ ಅನ್ನುವಂಥ ಒಂದಷ್ಟು ಸುದ್ದಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಜೊತೆಗೆ ಹರಿದಾಡ್ತಾ ಇದೆ. ಯಾಕಂತಂದ್ರೆ ಅವರ ಒಂದು ಮದುವೆ ಆದಮೇಲೆ ಬ್ರೇಕನ್ನು ತಗೊಳ್ತಾರ, ಶ್ರೀಗಂಧದ ಗುಡಿ ಸೀರಿಯಲಲ್ಲಿ ಮತ್ತೆ ನಾಯಕಿ ನಟಿ ಚೇಂಜ್ ಆಗ್ತಾರ ಅನ್ನುವಂಥ ಒಂದಷ್ಟು ಅಂತೆಕಂತೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಸಂಜನಾ ಬುರ್ಲಿ ಅವರು 2000ನೇ ಇಸವಿಯಲ್ಲಿ ಹುಟ್ಟಿದ್ದು. ಅಂದ್ರೆ ಈಕೆಗೆ 26 ವರ್ಷ ಸ್ನೇಹಿತರೆ. ಸೊ ಅವರಿಬ್ರು ಕೂಡ ಏಜ್ ಗ್ಯಾಪ್ ಸೇಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರೇ ಸೀನಿಯರ್ ಅನ್ನುವಂಥ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಈ ಜೋಡಿಯದ್ದು ಲವ್ ಮ್ಯಾರೇಜೋ ಅರೇಂಜ್ ಮ್ಯಾರೇಜೋ ಅನ್ನುವಂಥ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಸಾಕಷ್ಟು ಜನ ಲವ್ ಮ್ಯಾರೇಜ್ ಇರಬಹುದು, ಇಬ್ರು ಕೂಡ ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಲವ್ ಮ್ಯಾರೇಜ್ ಇರಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಇವರು ಕೂಡ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿರುವಂಥದ್ದು. ಇನ್ನು ಸಮರ್ಥ್ ಚನ್ನಗಿರಿ ಅವರು ಕೂಡ ಮೆಡಿಕಲ್ ಅನ್ನ ಓದ್ತಾ ಇದ್ದಾರೆ. ಸೊ ಹಾಗಾಗಿ ಆ ಫೀಲ್ಡ್ ಅಲ್ಲಿ ಇದ್ದಿರೋದ್ರಿಂದ ಇಬ್ರದ್ದು ಕೂಡ ಲವ್ ಮ್ಯಾರೇಜ್ ಇರಬಹುದು ಅನ್ನುವಂಥದ್ದು. ಈತನ ಪೂರ್ತಿ ಹೆಸರು ಬಂದು ಸಮರ್ಥ ಚನ್ನಗಿರಿ
ಅನ್ನುವಂಥದ್ದು ಸ್ನೇಹಿತರೆ. ಸಂಜನಾ ಬುರ್ಲಿ ಹಾಗೆ ಸಮರ್ಥ ಚನ್ನಗಿರಿಯವರು ಕುಟುಂಬಸ್ಥರ ಮಧ್ಯೆ ಇದೀಗ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶ್ರೀಗಂಧದ ಗುಡಿ ಧಾರಾವಾಹಿಯಿಂದ ಆಕೆ ಆಚೆ ಬರ್ತಾರ? ಸೊ ಇದಕ್ಕೆ ಯಾವುದೇ ಕೂಡ ಉತ್ತರ ಆಕೆ ಕೊಟ್ಟಿಲ್ಲ. ಸೊ ಕಾಯ್ಬೇಕಾಗತ್ತೆ, ಯಾಕಂತಂದ್ರೆ ಅದು ಆಕೆಯ ಡಿಸಿಷನ್ ಆಗಿರುತ್ತೆ. ಸೀರಿಯಲ್ ಹೊಸ ಸೀರಿಯಲ್, ಸೊ ಹಾಗಾಗಿ ಸದ್ಯದಲ್ಲಿ ಆಕೆ ಆಚೆ ಬರ್ತಾರೆ ಅನ್ನುವಂಥ ಯಾವುದೇ ಮಾಹಿತಿ ಇಲ್ಲ. ಸೀರಿಯಲ್ ಅಲ್ಲಿ ಇದ್ದುಕೊಂಡೇ ತನ್ನ ಒಂದು ದಾಂಪತ್ಯ ಜೀವನ ಕಾಲಿಡಬಹುದು, ಕಂಟಿನ್ಯೂ ಮಾಡಬಹುದು. ಸೊ ಸಂಜನಾ ಬುರ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಆಕೆಯ ಪಾತ್ರ ನಿಮ್ಗೆ ಇಷ್ಟ ಆಗಿತ್ತಾ? ಶ್ರೀಗಂಧದ ಗುಡಿ ಸೀರಿಯಲ್ ಅಲ್ಲಿ ಆಕೆಯ ಪಾತ್ರ ಇಷ್ಟ ಆಗತ್ತಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.